ಮೊನ್ನೆ ನಾವು ಅಂಜೂರ ಹಣ್ಣು ಹಾರ್ವೆಸ್ಟ್ ಮಾಡಿದ್ವಿ. ಸೊ ಆ ಅಂಜೂರ ಹಣ್ಣು ಜೊತೆಗೆ ಒಂದಿಷ್ಟೆಲ್ಲ ಔಷಧಿ ಸಸ್ಯವನ್ನು ಬಳಸಿ, ಆಮೇಲೆ ನಮ್ಮ ಗೋಶಾಲೆದು ಶುದ್ಧವಾದಂತಹ ತುಪ್ಪ ಮತ್ತೆ ನಮ್ಮ ಬೆಲ್ಲ ಇಷ್ಟನ್ನ ಉಪಯೋಗಿಸಿ, ಇಲ್ಲಿ ಏನು ಹೊರಗಡೆ ಯಾವ ಇಂಗ್ರೀಡಿಯೆಂಟು ಇಲ್ಲ. ಇದನ್ನ ಪ್ರತಿನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಗೊಂಡ್ಬಿಟ್ರೆ ಇದು ನಮ್ಗೆ ವೇಟ್ ಗೇನ್ ಮಾಡೋದಕ್ಕೆ, ಮತ್ತೆ ಪದೇ ಪದೇ ಯಾವಾಗ್ಲೂ ಡಿಫಿಷಿಯನ್ಸಿ ಅನ್ನೋರಲ್ಲಿ, ಹಿಮೋಗ್ಲೋಬಿನ್ ಕೊರತೆ ಇದ್ದವರಲ್ಲಿ, ಆಮೇಲೆ ಪದೇ ಸುಸ್ತು, ಆಯಾಸ, ಕೈ ಜಗತ, ಕಾಲ್ ಜಗತ ಹೇಳ್ತಾರಲ್ಲ, ಈ ಫೈಬ್ರೋಮಯಾಲ್ಜಿಯಾ ತರ. ಹಾಗೇನೆ ಕೆಲವರಿಗೆ ಯಾವಾಗ್ಲೂ ಗಿಡ್ಡಿನೆಸ್, ಸುಸ್ತು, ತಲೆ ಚಕ್ಕರ್ ಬಂದಂಗ, ಲೋ BP ಅಂತಾರಲ್ಲ, ಇದು ತುಂಬಾ ಹೆಲ್ಪ್ ಆಗತ್ತೆ. ಈಗ ಇದು ನೀರು, ಇದಕ್ಕೆ ಈಗ ನಾನು ಜಸ್ಟ್ 1 ಸ್ಪೂನ್ ಇದನ್ನ ತಗೊಂಡು ಹಾಕ್ತಾ ಇದ್ದೀನಿ, ಮಿಕ್ಸ್ ಮಾಡೋದು. ಆಯ್ತಾ? ಹೇಗಿತ್ತು ಸರ್? ಚೆನ್ನಾಗಿತ್ತ? ಇಷ್ಟ ಆಯ್ತಾ ನಿಮ್ಗೆ? ಹೇಗಿತ್ತು ಮ್ಯಾಮ್? ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತಾ ನಿಮ್ಗೆ? ಏನು ಕೆಮಿಕಲ್ ಇಲ್ಲದೆ ಇರೋದು? ಹಾಗೆ ವೆರಿ ವೆರಿ ಟೇಸ್ಟಿ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯ್ತಾ? ಐ ಫೀಲ್ ಮೋರ್ ಎನರ್ಜೆಟಿಕ್ ಅದನ್ನ ಅಲ್ವಾ? ನೋಡಿ, ಕುಡಿತಾ ಇದ್ದ ಹಾಗೆ ನಿಮ್ಗೆ ಐ ಕುಡ್ ಫೀಲ್ ದ ಚೇಂಜ್. ಯೆಸ್, ತುಂಬಾ ಚೆನ್ನಾಗಿದೆ. ಎಕ್ಸಾಕ್ಟ್ ಫ್ರೂಟ್ ಪಲ್ಪ್ ಸಿಗೋದು, ಆರ್ಗ್ಯಾನಿಕ್ ಡ್ರಿಂಕ್. ನೀವೆಲ್ಲ ಅಂಗಡಿಗೆ ಹೋಗಿ ಕುಡಿದ್ರೆ ಅಲ್ಲೆಲ್ಲ ಆರ್ಗ್ಯಾನಿಕ್ ಅಂತ ಫೇಕ್ ಕೊಡ್ತಿದ್ದಾರೆ. ಇದು ಪಕ್ಕ ಆರ್ಗ್ಯಾನಿಕ್ ಆಗಿ ಚೆನ್ನಾಗಿತ್ತು. ಇನ್ನೊಂದು ಕೊಟ್ರೆ ಇನ್ನೊಂದು ಕುಡಿತೀನಿ ಈಗ. ಸರ್ ನಿಮ್ಗೆ ಹೇಗೆ ಅನಿಸ್ತು? ತುಂಬಾ ಒಳ್ಳೇದು, ವೆರಿ ಪ್ಯಾಲೆಟಬಲ್. ನೀವ್ ಹೇಳ್ಬೇಕು, ಯಾಕೆ ಹೇಳಿ, ನೀವು ಫುಡ್ ಇಂಡಸ್ಟ್ರಿಲೇ ಇದ್ದವರು, ಹಾಗಾಗಿ ಏನು ಕೆಮಿಕಲ್ ಹಾಕದೆ ಮಾಡಿದ್ದು ಹೇಗಿತ್ತು ಅಂತ ಹೇಳ್ಬೇಕು ನೀವು. ತುಂಬಾ ಪ್ಯಾಲೆಟಬಲ್, ವೆರಿ ಟೇಸ್ಟಿ. ಇಷ್ಟ ಆಯ್ತಲ್ಲ? ಎಸ್.